ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತು ನಾನು ಸ್ಕೂಲ್ದು ಯೂನಿಫಾರ್ಮ್ ಹೇಳ್ಕೊಡಕತ್ತೀನಿ. ಈಗಾಗಲೇ ಪ್ಯಾಂಟಿಂದು ವಿಡಿಯೋ ಹಾಕಿನಿ, ಇದ್ರ ಹಿಂದಿನ ವಿಡಿಯೋನ ಐತಿ, ಬೇಕಂದ್ರೆ ನಿಮ್ಗೆ ಚೆಕ್ ಮಾಡ್ಕೊರಿ. ಇವತ್ತು ಟಾಪ್ ಕಟ್ಟಿಂಗ್ ಸ್ಟಿಚಿಂಗ್ ಈ ಒಂದು ವಿಡಿಯೋದಾಗ ಹೇಳ್ಕೊಡ್ತಾನು. ಕೊನೆವರೆಗೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಮೊದಲಿಗೆ ನಾನು ಲೈನಿಂಗ್ ಒಳಗನ ನಿಮಗೆ ತೋರಿಸ್ತಾನು, ಆಮೇಲೆ ಮೇನ್ ಕ್ಲಾತ್ ಕಟ್ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಥರ ನೀವು ಫೋಲ್ಡ್ ಮಾಡಿರೋದ ಹಾಕೋರಿ. ಇದು ಡಬಲ್ ಫೋಲ್ಡ್ ಐತಿ. ಈ ಥರ ಅಂಚ್ ಫೋಲ್ಡ್ ಮಾಡಿದ್ದನ್ನ ಡಬಲ್ ಫೋಲ್ಡ್ ಹಾಕೊಂಡಿನಿ. 4 ಲೇಯರ್ ಬಟ್ಟೆ ಐತಿದು. ಇವಾಗ ಇದನ್ನ ಒಂದು ಲೈನ್ ಹಾಕೊಂಡು ನಾವು ಈ ಥರ ಫಸ್ಟ್ ಕಟ್ ಮಾಡ್ಕೊಂಡ್ಬಿಡೋನು. ಲೈನ್ ಹಾಕೊಂಡು ಆಮೇಲೆ ಕಟ್ ಮಾಡ್ಕೊಂಡು ನಡಿತೈತಿ. ನಾನು ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಂಡಿನಿ. ಈಗ ಟಾಪ್ ಉದ್ದ ಎಷ್ಟೈತೆ ಅಂತ ಹೇಳಿ ನೋಡೋನು. ಟಾಪಿನ ಉದ್ದ 37 ಐತಿ. ಇದೆಷ್ಟು ಐತಿ 37 ಅಷ್ಟನ್ನು ತೊಗೊಳ್ಳೋಣ. ಈಗ 37ಕ್ಕೆ ಒಂದು ಮಾರ್ಕ್ ಹಾಕೊಳ್ಳೋನು. ಆಮೇಲೆ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕೋಬೇಕು. ಹಿಂಭಾಗಕ್ಕೆ 1 ಇಂಚ್ ಯಾವಾಗೂ ನಾವು ಎಕ್ಸ್ಟ್ರಾ ತೊಗೋಬೇಕು. ಡ್ರೆಸ್ ಹೊಲಿಬೇಕಾದ್ರೆ, ಕಾಲರ್ ಡ್ರೆಸ್ ಹೊಲಿಬೇಕಾದ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು ಮ್ಯಾಲೆ. ಇದು ಇನ್ನೊಂದು ಮಾರ್ಕ್ ಹಾಕೋತೀನಿ ನಾನು ಹಿಂಭಾಗಕ್ಕೆ. ಇದು ಈ ಥರ 2 ಲೈನ್ ಹಾಕೊಂಡಿನಿ. ಇವಾಗ ಶೋಲ್ಡರ್ ಎಷ್ಟೈತೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋನು. ಶೋಲ್ಡರ್ 16 ಇಂಚ್ ಐತಿ. ನಾವು ಅದ್ರಾಗ 2 ಭಾಗ ಮಾಡಿ 8 ಇಂಚ್ ಹಾಕೊಳ್ಳೋನು. ಈ ಥರ 8 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಆಮೇಲೆ ಕೆಳಗೂ ನಾವು 8 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಆರ್ಮೋಲ್ ಇಳಿಸ್ಕೊಂಡಿನಿ ನಾನು 8 ಇಂಚಿಗೆ. ಆಮೇಲೆ ವೇಸ್ಟ್ ರೌಂಡ್ 13ವರೆಗೆ ಒಂದು ಮಾರ್ಕ್ ಹಾಕೊಂಡಿನಿ. ಆಮೇಲೆ ಕಟ್ ಓಪನ್ ಇರ್ತದಲ್ಲ ನಮ್ಮದು, ಅಲ್ಲಿಗೆ 19 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ ನಾನು. ಈ ಥರ ಮೂರು ಮಾರ್ಕ್ ಫಸ್ಟ್ ಹಾಕೊಂಡ್ಬಿಡ್ಬೇಕು. ಇವಾಗ ಒಂದಿಟ್ಟು ಲೈನ್ ಹಾಕೊಂಡ್ಬಿಡೋನು ಸ್ಕೇಲಲ್ಲಿ. ಈಗ ಫಸ್ಟ್ ನಮ್ಮದು ಚೆಸ್ಟ್ ರೌಂಡ್ ಎಷ್ಟೈತೆ ನೋಡ್ಕೊಳ್ಳೋನು. ಅದಕ್ಕಿಂತ ಮುಂಚೆ ನಾವು ಒಂದು ಲೈನ್ ಹಾಕೊಂಡ್ಬಿಡೋನು. ಇಲ್ಲೇ ಮ್ಯಾಲೆ 8 ಇಂಚ್ ತೊಗೊಂಡಿವಲ್ಲ ಶೋಲ್ಡ್ರ, ಕೆಳಗೆ ಏನೈತಿ ನಾವು 1/4 ಇಂಚ್ ಕಡಿಮೆ ಮಾಡಿ ಲೈನ್ ಹಾಕೋಬೇಕು ಒಂದು. ಇಲ್ಲಿ ನಾವು 3 ಇಂಚ್ ನೆಕ್ಕಿಗೆ ಬಿಡ್ತು ತೊಗೊಂಡಿನಿ. ಆಮೇಲೆ ಇಲ್ಲಿ 1/2 ಇಂಚಿಗೆ ಒಂದು ಶೋಲ್ಡ್ರ್ ಇಳಿಸ್ಕೋಬೇಕು ಕೆಳಗೆ. ಈ ಥರ ಹಿಂಭಾಗೂ ಇಳಿಸ್ಕೋರಿ, ಮುಂಭಾಗಕ್ಕೂ ಅರ್ಧ ಇಂಚ್ ಶೋಲ್ಡ್ರ್ ಇಳಿಸ್ಕೋಬೇಕು. ನೆಕ್ ಬಿಡ್ತೇನೈತಿ 3 ಇಂಚ್ ತೊಗೊಂಡಿನಿ. ಈಗ ಚೆಸ್ಟ್ ರೌಂಡ್ 35 ಐತಿ. ಅದ್ರೊಳಗೆ 4 ಭಾಗ ಮಾಡ್ಕೋಬೇಕು. ಈ ಥರ 4 ಭಾಗ ಮಾಡ್ಕೋರಿ. ಒಂದು ಮಾರ್ಕ್ ಹಾಕೋರಿ. ಫಸ್ಟ್ 4 ಭಾಗಕ್ಕೆ ಒಂದು ಮಾರ್ಕ್ ಹಾಕೋಬೇಕು. ಆಮೇಲೆ ನೀವು ಎಷ್ಟಂದ್ರೆ 3/4 ಇಂಚ ಲೂಸ್ ತೊಗೋಬೇಕು. 3/4 ಇಂಚ್ ಲೂಸ್ ತೊಗೊಂಡ 1.5 ಇಂಚ್ ನೀವು 1.5 ಇಂಚ ಮಾರ್ಜಿನ್ ತೊಗೋರಿ. ಇದನ್ನ 1.5 ಇಂಚ್ ಮಾರ್ಜಿನ್ ತೊಗೊಂಡಿನಿ, 3/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಈಗ ವೇಸ್ಟ್ ರೌಂಡ್ ನೋಡೋನು. 31 ಐತಿ. 31 ಸೇಮ್ 4 ಭಾಗ ಮಾಡ್ಕೊಂಡು ಇಟ್ಕೋರಿ. ಆಮೇಲೆ 3/4 ಇಂಚ್ ಒಂದು ಮಾರ್ಕ್ ಹಾಕೋರಿ. ಆಮೇಲೆ 1.5 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಪ್ರತಿಯೊಂದಕ್ಕೂ ಲೂಸ್ ಬೇಕಾಗತ್ತೆ ನಮ್ಗೆ. ಬಾಡಿ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ಲ, ಇಲ್ಲಿನೂ ಸೇಮ್. ಸೀಟ್ ರೌಂಡ್ ಎಷ್ಟೈತಿ 39 ಐತಿ. 39 ಇದ್ರೆ ಅದು 4 ಭಾಗ ಮಾಡಿದ್ದು ಇಟ್ಕೋರಿ. ಆಮೇಲೆ 1/2 ಇಂಚ್ ಒಂದು ಲೂಸ್ ಇಟ್ಕೋರಿ. ಆಮೇಲೆ 1 ಇಂಚ ಕಟ್ ಹೊಲ್ಕೋತೀವಲ್ಲ ನಾವು, ಸ್ಲಿಟ್ ಓಪನ್ನ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೀವು. ಇದಕ್ಕೆಲ್ಲದಕ್ಕೂ ನಾವು ಮಾರ್ಕ್ ಹಾಕೊಳ್ಳೋಣ. ಈಗ ಬಾಡಿ ಮೆಜರ್ಮೆಂಟ್ಗೆ ಹಾಕೋಬಾರ್ದು, ಎಕ್ಸ್ಟ್ರಾ ಏನು ಇಟ್ಕೊಂಡಿರ್ತಿಲ್ಲ ಅಲ್ಲಿ ಹಾಕೋಬೇಕು ನಾವು. ಈ ಥರ ಮಾರ್ಕ್ ಹಾಕೊಂಡಿಂದ ನಾವು ಆರ್ಮೋಲ್ ಹಾಕೋಬೇಕು. ಆರ್ಮೋಲ 17 ಇಂಚ್ ಐತಿ. ಇದ್ರೊಳಗೆ ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಇಂಚ್ ಬರ್ತೈತಿ. ಈಗ 8.5 ಇಂಚ್ ನಾವು ಅಳ್ಕೋಬೇಕಿಲ್ಲೇ. ಒಂದು ಸ್ವಲ್ಪ ಕಡಿಮೆ ಬರಾಗ್ತೈತಿ. ಇನ್ನೊಂದು ಚೂರು ಕೆಳಗೆ ಲೈನ್ ಹಾಕೊಂಡು ಕೆಳಗೆ ಹಾಕೊಂಡ್ಬಿಟ್ರೆ 8.5 ಎಕ್ಸಾಕ್ಟ್ ಬರ್ತೈತಿ. ಇಷ್ಟು ಮಾರ್ಕ್ ಹಾಕೊಂಡ್ಬಿಟ್ರೆ ನಮ್ಮದು ಬಾಡಿ ಮೆಜರ್ಮೆಂಟಿಗೆ. ಇನ್ನೊಂದು ಸ್ವಲ್ಪ ಲೂಸ ತೊಗೊಂಡಿನಿ ನಾನು. ಇಲ್ಲಿ ಮ್ಯಾಲೆ ಏನೈತಿ 11.5 ಐತಿ. ನಾನು ಕೆಳಗೆ 12.5ವರೆಗೂ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಂಡ್ಬಿಟ್ಟಿನಿ. ಇಟ್ಸ್ ಸಿಂಪಲ್ಲ. ಇಷ್ಟು ಮಾಡ್ಕೊಂಡ್ಬಿಟ್ರೆ ನೀವು ಕಟಿಂಗ್ ಮಾಡ್ಕೋರಿ ಈಸಿಯಾಗಿನ. ಆಮೇಲೆ ನೆಕ್ ಹಾಕು ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಕಟ್ ಮಾಡ್ಕೊಂಡ್ಬಿಡೋನು. ನಾನು ಶೋಲ್ಡರಿಂದ ಸ್ಟಾರ್ಟ್ ಮಾಡ್ಕೊಂಡಿನಿ ಕಟ್ ಮಾಡೋದು. ಯಾವ ಥರ ಮಾರ್ಕ್ ಹಾಕಿರಿ ಅದೇ ಥರ ಮಾಡ್ಕೋರಿ. ಎಕ್ಸ್ಟ್ರಾ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟಿಚಿಂಗ್ ಮಾಡುವಾಗ ಭಾಳ ನಿಮಗೆ ತೊಂದರೆ ಆಕತ್ತದು. ಇವಾಗ ಇದಕ್ಕೆಲ್ಲ ಕಚ್ ಹಾಕೊಂಡ್ಬಿಡೋನು. ಸ್ಲಿಟ್ ಓಪನ್ಗೆ ಮತ್ತು ಏನು ನಮ್ಮದು ವೇಸ್ಟ್ ಭಾಗ ಐತಲ್ಲ ಅಲ್ಲೇ. ಆಮೇಲೆ ಫಿಟ್ಟಿಂಗ್ ಲೈನಿಗೆ ಕಚ್ ಹಾಕೊಳ್ಳೋಣ.
ಇವಾಗ ಮುಂಭಾಗ ತೆಗೆದ್ಬಿಡೋಣ. ಹಿಂಭಾಗ 1 ಇಂಚ್ ಎಕ್ಸ್ಟ್ರಾ ಬೇಕು ನಮಗೆ, ಮುಂಭಾಗ ತಕ್ಕೊಂಡ್ಬಿಟ್ಟಿನಿ ನಾನು. ಈಗ ಮುಂಭಾಗದ್ದು ಶೇಪ್ ತಗೊಳ್ಳೋಣ. ಒಂಚೂರ ಈ ಥರ ಶೇಪ್ ಹಾಕ್ಕೋಬೇಕು ನೀವು ಮುಂಭಾಗದ್ದು. ಈಗ ಹಿಂಭಾಗದ ನೆಕ್ಕನ್ನು ತೋರಿಸ್ಕೊಡ್ತಾನೆ ನಿಮಗೆ. 1 ಇಂಚ್ ತಗೋರಿ. ವಿಡ್ತ್ ಏನೈತಿ 3 ಇಂಚ್ ಐತಿ, ಹೈಟ್ ಏನೈತಿ 1 ಇಂಚ್ ಐತಿ. ಈ ಥರ ಶೇಪ್ ಹಾಕೋರಿ ನೆಕ್ಕಿಂದು, ಹಾಕೊಂಡ ಕಟ್ ಮಾಡ್ಕೊಂಡ್ಬಿಡ್ರಿ. ಈಗ ಮೇನ್ ಕ್ಲಾತ್ ಒಳಗೆ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ಹೇಳ್ತಾನು, ಸೇಮ್ ಬರ್ತೈತೆ ಎಲ್ಲಾನು. ಆದ್ರೇನು ಕೆಳಗೆ ನೀವು 2 ಇಂಚ್ ಹೆಚ್ಚಿಗೆ ತೊಗೋಬೇಕಷ್ಟ. ಈ ಥರ ಒಂದು ಸೈಡ್ ಫೋಲ್ಡ್ ಮಾಡ್ಕೋರಿ. ಫೋಲ್ಡ್ ಮಾಡ್ಕೊಂಡು ಈಗ ಮ್ಯಾಲೆ ಲೈನಿಂಗ್ ಸೆಟ್ ಮಾಡ್ಕೊಂಡ್ಬಿಡ್ರಿ. ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮ್ಮದು ಫಸ್ಟ್ ಹಿಂಭಾಗ ತೊಗೊಂಡ್ಬಿಡೋಣ. ಈಗ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು ಇಲ್ಲೇ. ಇದನ್ನು ಮರ್ಯಾಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲೈನಿಂಗ್ ಒಳಗೆ ಎಷ್ಟು ಇರುತ್ತೆ ಅಷ್ಟ ತೊಗೊಂಡಿರ್ತೀವಲ್ಲ, ಮೇನ್ ಕ್ಲಾತ್ ಒಳಗೆ ಎಕ್ಸ್ಟ್ರಾ ತೊಗೋಬೇಕು ಕೆಳಗೆ ನಾವು. ಸೇಮ್ ಹೆಂಗಿರುತ್ತೆ ಆ್ಯಸ್ ಇಟ್ ಈಸ್ ಹಂಗೆ ಕಟ್ ಮಾಡ್ಕೊರಿ. ಸ್ವಲ್ಪ ಸ್ಪೀಡಾಗಿ ಹೇಳೀನಿ, ಯಾಕಂದ್ರೆ ವಿಡಿಯೋ ಭಾಳಷ್ಟು ಲೆಂತಿ ಆಕತಿ, ಅದಕ್ಕೆ ನಿಮಗೆ ಸ್ವಲ್ಪ ಸ್ಪೀಡಾಗಿ ಹೇಳೀನಿ. ಈಗ ಇನ್ನೊಂದು ಭಾಗನೂ ತೊಗೊಂಬಿಡೋನು. ಸೇಮ್ ಅದೇ ಥರ ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ರಿ ಸಾಕ. ಉಳಿದದೆಲ್ಲ ಸೇಮ್ ಹೆಂಗೈತೆ ಹಂಗೆ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಏನರ ಡೌಟ್ ಇದ್ರೆ ನೀವು ಕಮೆಂಟು ಹಾಕ್ರಿ. ಇದು ಹೆಂಗೈತೆ ಹಂಗೆ ಕಟ್ ಮಾಡ್ಕೊಂಡಿನಿ. ಈಗ ಸ್ಲೀವ್ಸ್ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತೇಳಿ ಪಟ ತೋರಿಸ್ತಾನೆ ನಿಮಗೆ. ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿನಿ, ಡಬಲ್ ಫೋಲ್ಡ. ಅದು 8.5 ಐತೆ ಅವ್ರ ಸ್ಲೀವ್ಸ್ ಉದ್ದ, ನಾನು 9.5 ಇಟ್ಕೊಂಡಿನಿ. ಆಮೇಲೆ ಈ ಕಡೆಯಿಂದ ನಾನು 10 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ. ಈ ಕಡೆಯಿಂದ 9.5, ಈ ಕಡೆಯಿಂದ 10 ಇಂಚ್ ಇಟ್ಕೊಂಡಿನಿ. ಈಗ ನಾನು ಇಲ್ಲಿ 8ಕ್ಕೆ ಒಂದು ಮಾರ್ಕ್ ಹಾಕೊಂಡಿನಿ, 8 ಕಾಲಿಗೆ ಒಂದು ಮಾರ್ಕ್ ಹಾಕೊಂಡು ಆ ಶೇಪ್ ತೊಗೊಂಡಿನಿ ಅಷ್ಟೇ. ಲೂಸ್ ನೋಡ್ಕೋಬೇಕು, ಲೂಸ್ ಎಷ್ಟೈತಿ ಅದ್ರಾಗ ಅರ್ಧ ಭಾಗ ಇಲ್ಲಿ ಇಟ್ಕೊಂಡು ಅರ್ಧ ಇಂಚ್ ಹೆಚ್ಚಿಗೆ ಇಟ್ಕೋಬೇಕು. ಮತ್ತು 2 ಇಂಚು ಮಾರ್ಜಿನ್ ತೊಗೊಂಡಿನಿ. 1.5 ಇಂಚ್ವರೆಗೂ ಮಾರ್ಜಿನ್ ತೊಗೋಬೋದು ನೀವು. ಇವಾಗ ಶೇಪ್ ತಗೊಂಡ್ಬಿಡೋಣ ನಾವು. 2 ಭಾಗ ಅಷ್ಟೇ ಶೇಪ್ ತೊಗೋಬೇಕು ಈ ಥರ. ಇಷ್ಟು ಮಾಡ್ಕೊಂಡ್ರೆ ಸ್ಲೀವ್ಸು ಮುಗೀತು. ಇನ್ನು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತೀನಿ ನಿಮಗೆ ಪಟ. ಸ್ಟಿಚಿಂಗ್ ಮಾಡೋದು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಡೀಟೇಲಾಗಿ ಎಲ್ಲನೂ ತೋರಿಸ್ತೀನಿ ನಿಮ್ಗೆ. ಮೊದಲಿಗೆನ ಸ್ಲೀವ್ಸಿಗೆ ಪಟ್ಟಿ ಕೊಡ್ತೀವಲ್ಲ ಅದನ್ನು ತೋರಿಸ್ತೇನೆ ನಿಮ್ಗೆ. ಇವಕ್ಕೆ ನಾನು ಪ್ಯಾಂಟಿಂದು ಪಟ್ಟಿ ಕಟ್ ಮಾಡ್ಕೊಂಡಿನಿ. ಒಂದೂವರೆ ಇಂಚ್ವರೆಗೂ ಈ ಥರ ಪಟ್ಟಿ ಕಟ್ ಮಾಡ್ಕೊರಿ. ಇದನ್ನ ಕೆಳಗೆ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊರಿ. ಈಗ ಹಿಂಭಾಗ ಮುಂಭಾಗ ಚೆಕ್ ಮಾಡ್ಕೊಂಡು ಅಪೋಸಿಟ್ ಆಗಿ ಸ್ಟಿಚ್ ಮಾಡ್ಕೊರಿ. ನಿಮ್ಗೆ ಒಂದು ಸ್ಲೀವ್ಸ್ ತೋರಿಸ್ತಾನೆ, 2 ಸ್ಲೀವ್ಸ್ ನಾವು ಹಿಂಗೆ ರೆಡಿ ಮಾಡ್ಕೊರಿ. ಈ ಥರ ನೀಟಂಗೆ ಸ್ವಲ್ಪ ಈ ಥರ ಅನ್ರಿ. ಹಿಂಗಂದ ಮೇಲೆ ನೀವು ನೀಟಂಗೆ ಫೋಲ್ಡ್ ಮಾಡ್ಕೊಂಡು ಫಸ್ಟಿಗೆ ಸ್ಟಿಚ್ ಹಾಕೋರೊಂದು ಥರ ನೀಟಂಗೆ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕುವಾಗ ಏನು ಮಾಡ್ರಿ, ಎಳ್ಯಾಕೆ ಹೋಗ್ಬೇಡ್ರಿ ಬಟ್ಟೆ ಜಾಸ್ತಿ ಈ ಕಡೆ. ಆಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. ಈಗ ನೀಟಂಗೆ ಒಂದು ಅರ್ಧ ಇಂಚ್ವರೆಗೂ ಫೋಲ್ಡ್ ಮಾಡಿರಿ ನೀಟಂಗೆ. ಎಷ್ಟು ತಿಕ್ಕಾಗಿರ್ತೈತಿ ನಿಮ್ಮದು ಅಷ್ಟು ಚಲೋ ಅನಿಸ್ತೈತಿ ಸ್ಲೀವ್ಸಿಗೆ. ಅರ್ಧಕ್ಕರ್ಧ ಒಳಗೆ ಫೋಲ್ಡ್ ಮಾಡ್ಕೊಂಡಿನಿ ನಾನು. ನೀವು ಐರನ್ ಮಾಡ್ಕೊಂಡ್ರು ನಡಿತೈತಿ, ಇಲ್ಲಾಂದ್ರೆ ಈ ಥರ ನೀವು ಸ್ಟಿಚ್ ಮಾಡುವಾಗ ನೀಟಂಗೆ ಸ್ಟಿಚ್ ಮಾಡಿದ್ರು ನಡಿತೈತಿ, ಆಮೇಲೆ ಐರನ್ ಮಾಡ್ಕೊಂಡ್ರು ನಡಿತೈತಿ. ಈಗ 2 ಸ್ಲೀವ್ಸ್ ರೆಡಿ ಆಗ್ಯಾವು. ಇನ್ನು ನಿಮಗೆ ಹಿಂಭಾಗದ ನೆಕ್ ತೋರಿಸ್ತೀನಿ ಫಸ್ಟ್. ಈಗ ಯಾವ ಥರ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಮೊದಲು ಅಂಥೇಳಿ. ಏನು 1 ಇಂಚ್ ನಾವು ಕಟ್ ಮಾಡ್ಕೊಂಡಿಲ್ಲ ನೆಕ್ ಹೈಟಿಗೆ, ಅದನ್ನು ನೀಟಂಗೆ ಲೈನಿಂಗ್ ಜೋಡಿ ಜೋಡಿಸ್ಕೊಂಡು ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಳು. ಇವಾಗ ಇದಕ್ಕೆ ನೀಟಂಗೆ ಕಚ್ ಹಾಕೋಬೇಕು. ಕರ್ವ್ ಎಲ್ಲೆಲ್ಲ ಐತಿ ಎಲ್ಲನೂ ನೀಟಂಗೆ ಕಚ್ ಹಾಕೋರಿ. ಹಾಕೊಂಡು ನಾವು ಈ ಥರ ಇದನ್ನು ಓಪನ್ ಮಾಡ್ಕೊಂಡು
ಆ ಕಡೆ ಹೊಳಿಸೆ ನಾವು ಸ್ಟಿಚ್ ಹಾಕೋಬೇಕು. ಒಂದು ಲೈನಿಂಗ್ ಕಡೆ ಹೊಳಿಸ್ಬೇಕು ಮಾರ್ಜಿನ್, ಲೈನಿಂಗ್ ಕಡೆ ಹೊಳಿಸೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಸ್ಟಿಚ್ ಬಾಜುನ ಹಾಕೋರಿ, ಮೊದಲೇನು ಸ್ಟಿಚ್ ಹಾಕ್ಕೊಂಡಿರ್ತಿರಲ್ಲ ಅದರ ಬಾಜುನ ಹಾಕೋರಿ. ಇಷ್ಟು ಇದು ಹಾಕೊಂಡ್ರೆ ನೆಕ್ಕಿಂದ ಅಷ್ಟೇ ಕೆಲಸ ಮುಗೀತೀಗ. ಇವಾಗ ಲೈನಿಂಗ್ ಮಡಿಚೆ ತೆಳಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಕಡೆ ತೆಳಗೆ. ಇಷ್ಟು ಸ್ಟಿಚ್ ಮಾಡಿದರೆ ಹಿಂಭಾಗದ್ದು ಈಗ ಸದ್ಯಕ್ಕಷ್ಟೇ ಮುಗೀತು. ಮುಂಭಾಗದ್ದು ನಿಮ್ಗೆ ಕ್ಯಾನ್ವಾಸ್ ಹಾಕೋದೆಲ್ಲ ತೋರಿಸ್ತೀನಿ ನಾನು, ಮತ್ತು ಕಾಲರ್ ಹಚ್ಚೋದನ್ನು ತೋರಿಸ್ತೀನಿ ಇದ್ದ ವಿಡಿಯೋದಾಗನ. ಇಷ್ಟಾದರೆ ಇದನ್ನು ತೆಗೆದು ಬಿಡ್ರಿ. ಇವಾಗ ಮುಂಭಾಗ ರೆಡಿ ಮಾಡ್ಕೊಳ್ಳೋಣ. ಮೊದಲ ನೆಕ್ ಎಷ್ಟು ಬೇಕನ್ನೋದು ರೆಡಿ ಮಾಡ್ಕೊಳ್ಳೋಣ. ನಮಗಿಲ್ಲೇ 3 ಇಂಚ್ ಬೇಕು, ಈ ಕಡೆ 5-5.5 ಇಂಚ್ ತರಗೂ ನಡೀತೈತೆ ನಮಗೆ ನೆಕ್ಕ. ಆದಷ್ಟು ಕಡಿಮೆ ಇಟ್ರೆ ಚಲೋ, ಯಾಕಂದ್ರೆ ಕಾಲೇಜ್ಗೆ ಹೋಗು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ವಲ್ಪ ಕಡಿಮೆ ನೆಕ್ಕಿದ್ರೆ ಕಂಫರ್ಟೇಬಲ್ ಇರ್ತೈತಿ. ಕ್ಯಾನ್ವಾಸ್ ಒಳಗೆ ತೋರಿಸ್ತೀನಿ ನಿಮಗೆ ಎಷ್ಟೆಷ್ಟು ಹಾಕ್ಕೊಂಡಿನಿ ಅನ್ನೋದು. ನಾನು ಈ ಸೈಡ ಒಂದು 8 ಇಂಚ್, ಈ ಸೈಡ್ 9 ಇಂಚ್ ಕ್ಯಾನ್ವಾಸ್ ತೊಗೊಂಡಿನಿ. 8-9 ಇದನ್ನು ಈ ಸದ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ. ಇಷ್ಟು ಫೋಲ್ಡ್ ಮಾಡ್ಕೊಂಡು ನೀವು ಈ ಥರ ಸ್ಟ್ರೇಟಂಗೆ ಕಟ್ ಮಾಡ್ಕೊಂಡ್ಬಿಡ್ರಿ, ನೀಟಂಗೆ ಇರಲಿಲ್ಲ ಅಂದ್ರೆ. ಇವಾಗ ನಾವು ಇಲ್ಲಿ 3 ಇಂಚ್ ಏನು ತೊಗೊಂಡಿವಲ್ಲ, ಈ ಕಡೆ 3 ಇಂಚ್ ಹಾಕೋಬೇಕು ನಾವು ಕರೆಕ್ಟಾಗಿ. 3 ಇಂಚ್ ಹಾಕೊಂಡ 5 ಇಂಚ್ ನೆಕ್ ಹಾಕೊಳ್ಳೋಣ. ಆಮೇಲೆ ಕೆಳಗೆ 2.5 ಇಂಚ್ ನಾವು ಹುಕ್ಸ್ ಹಾಕಕ್ಕೆ ಓಪನ್ ಮಾಡ್ತೀವಲ್ಲ, ಅಲ್ಲೇ 2.5 ಇಂಚ್ ಹಾಕೊಂಡಿನಿ. ಇವಾಗ ಇದನ್ನು ಬಾಕ್ಸ್ ಮಾಡ್ಕೊಂಡು ರೌಂಡ್ ಹಾಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಕ್ಯಾನ್ವಾಸ್ ತೊಗೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ನೀವು ಹಾರ್ಡ್ ಇರೋದು ಹಾಕಿದ್ರೆ ಚಲೋ ಅನಿಸ್ತೈತಿ. ನೀವು ಪೇಪರ್ ಕ್ಯಾನ್ವಾಸ್ ಹಾಕಿದ್ರೆ ಏನೈತಿ ನಿಮಗೆ ನೆಕ್ ಹೊಳ್ಸಾಕಷ್ಟು ಕಷ್ಟನೂ ಆಕೈತಿ. ಈ ಥರ ನೆಕ್ ಕಟ್ ಮಾಡ್ಕೊಂಡ್ಬಿಡ್ರಿ, ಶೇಪ್ ಚಂದಂಗೆ ಹಾಕೊಂಡು ಕಟ್ ಮಾಡ್ಕೊರಿ. ಇವಾಗ ಕೆಳಗೆ ಏನೈತಿ ನಾವು ಏನು ಹುಕ್ಸ್ ಹಚ್ಚಾಕ ನಮಗೆ ಓಪನ್ ಮಾಡ್ಕೋತೀವಲ್ಲ, ಅಲ್ಲಿನೂ ಒಂಚೂರು ಕಟ್ ಮಾಡ್ಕೋಬೇಕು. ನೀವು ಒಂದು 1/4 ಇಂಚ್ ಒಳಗನ ಕಟ್ ಮಾಡ್ಕೊರಿ. ನಾನು ತೋರ್ಸಾಕ್ತೀನಿ ಅಷ್ಟೇ ಒಂಚೂರು ಕಟ್ ಮಾಡ್ಕೊಂಬಿಡ್ರಿ. ಇಷ್ಟು ಕಟ್ ಮಾಡ್ಕೊಂಬಿಟ್ರೆ ಸಾಕು. ನೋಡಿ ಇಷ್ಟ ತೆಗ್ದಿನ ನಿಮಗೆ ಗೊತ್ತಾಗ್ಲಿ ಅಂಥೇಳಿ. ಇವಾಗ ಒಂದು ಬೇರೆ ಬಟ್ಟೆ ತೊಗೊಂಡು ಇದ್ರ ಮ್ಯಾಲೆ ಸೆಟ್ ಮಾಡ್ಕೊಂಡು ನಾವು ಐರನ್ ಆದರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಒಂದು ಸ್ಟಿಚ್ ಆದರೂ ಹಾಕೋಬೋದು. ನಾನು ಸದ್ಯಕ್ಕೆ ಸ್ಟಿಚ್ ಹಾಕಿ ತೋರಿಸ್ತೇನೆ ನಿಮಗೆ. ನೀವು ಐರನ್ ಮಾಡ್ಕೊಂಬಿಡ್ರಿ ನೀಟಂಗೆ, ಅದು ಗಮ್ ಇದ್ದ ಕಡೆ ಐರನ್ ಮಾಡ್ಕೊಂಬಿಡ್ರಿ. ಇದನ್ನ ಈಗ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ನಾವು. ಮೊದಲೊಂದು ಸ್ಟಿಚ್ ಹಾಕೊಂಡ್ಬಿಡೋಣ. ಐರನ್ ಮಾಡೋ ಬದಲಿ ನಾನು ಸ್ಟಿಚ್ ಹಾಕೊಳಕತ್ತೀನಿ ಅಷ್ಟ. ಸೇಮ್ ಅದೇ ಥರನ ನೀವು ಯಾವ ಥರ ಕಟ್ ಮಾಡ್ಕೊಂಡಿರ್ತಿಲ್ಲ ಆ ಥರ ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ. ಯಾಕಂದ್ರೆ ಆ ಕಡೆ ಈ ಕಡೆ ನಿಮ್ಗೆ ಸರಿದಾಡೋ ಚಾನ್ಸ್ ಇರಂಗಿಲ್ಲ ಅದು. ಇವಾಗ ನೀಟಂಗೆ ಫೋಲ್ಡ್ ಮಾಡ್ಕೊಳ್ಳು. ಮ್ಯಾಲೆ ಒಂದು 1/4 ಇಂಚ್ವರೆಗೂ ಬಿಟ್ಟು ನಾನು ಕಟ್ ಮಾಡ್ಕೊಂಡಿನಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಥರ ಕ್ಯಾನ್ವಾಸಿಗೆ ಹಚ್ಚನ ನೀಟಂಗೆ ಫೋಲ್ಡ್ ಮಾಡ್ಕೊರಿ. ಇದನ್ನೆಲ್ಲ ನೀಟಂಗೆ ಕಟ್ ಮಾಡಿ ತಗೊಂಡ್ಬಿಡೋಣ. ಇವಾಗ ನಾನು ಇದನ್ನು ಫೋಲ್ಡ್ ಮಾಡಿ ಒಂದು ಕಚ್ ಹಾಕೊಳ್ಳೋಣ. ಸೆಂಟ್ರ್ ಕರೆಕ್ಟಾಗಿ ನೋಡಿ ಒಂದು ಕಚ್ ಹಾಕೋರಿ. ಇವಾಗ ಇದನ್ನು ನಾವು ಮುಂಭಾಗದ್ದು ಏನಿರ್ತೈತಲ್ಲ ಅದು ಅದ್ರ ಮ್ಯಾಗ ಕರೆಕ್ಟಾಗಿ ಕೆಳಗೆ ಲೈನಿಂಗ ಮ್ಯಾಲೆ ಮೇನ್ ಕ್ಲಾತ್ ಇಟ್ಕೊಂಡು ಸೆಟ್ ಮಾಡ್ಕೋಬೇಕು. ಈ ಥರ ಸೆಟ್ ಮಾಡ್ಕೊಂಡು ಪಿನ್ ಹಾಕೋಬೇಕು ನಾವು ಸೆಂಟ್ರ್ ನೋಡ್ಕೊಂಡು. ಇಲ್ಲಿನೂ ಕೆಳಗೆ ಸೆಂಟ್ರ್ ಚೆಕ್ ಮಾಡ್ಕೋಬೇಕಾದ್ರೆ ಟೇಪ್ ತೊಗೊಂಡು ಪೂರ್ತಿ ಅದನ್ನು ಎಷ್ಟೈತದ ಅಳ್ಕೋರಿ. ಅದನ್ನು ಅರ್ಧ ಭಾಗ ಮಾಡ್ಕೊಂಡು ನೀಟಂಗೆ ಸೆಟ್ ಮಾಡ್ಕೊರಿ. ಈ ಥರ ನೀವು ಒಂಚೂರು ಸರ್ದಾಡಿದ್ರೂ ನೀಟಂಗೆ ಸೆಟ್ ಮಾಡ್ಕೋಬೇಕು. ಒಂದು ಪಿನ್ ಹಾಕೊಂಡ್ಬಿಡ್ರಿ ನೀವು ನೀಟಂಗೆ. ಇಷ್ಟು ಹಾಕ್ಕೊಂಡು ನಾವೀಗ ಸ್ಟಿಚಿಂಗ್ ಮಾಡೋಣ. ಈಗ
ನಮ್ದೇನು ಕ್ಯಾನ್ವಾಸ್ ಇರ್ತೈತಲ್ಲ, ಕ್ಯಾನ್ವಾಸ್ದ ಒಳಗನ ನಾವು ನೀಟಂಗೆ ನಮ್ಮ ಚೆಕ್ ಮಾಡ್ಕೊರಿ. ನೆಕ್ ಅದು ಜಾಸ್ತಿ ಅದು ಆಗೋ ಚಾನ್ಸ್ ಇರ್ತೈತಿ. ನೀಟಂಗೆ ಈ ಥರ ನೋಡ್ಕೊಂಡು ನೀವು ಕ್ಯಾನ್ವಾಸದ ಬಾಜುನ ಸ್ಟಿಚ್ ಹಾಕ್ಬೇಕು ನಾವು. ಈ ಥರ ಅದ್ರ ಬಾಜುನ ಹಾಕ್ತಿರಲ್ಲ, ಸೇಪ್ ನೆಕ್ ಯಾವ ಟೈಪ್ ನಾವು ಕಟ್ ಮಾಡಿರ್ತೀವಿ ಅದೇ ಸೇಪ ಬರ್ತೈತಿ. ಇಲ್ಲಿನೂ ಅದ್ರ ಬಾಜುಕ ಹಾಕೋರಿ ನೀಟಂಗೆ. ಇಲ್ಲಿ ಬಂದ ಈ ಥರ ನೀವು ಕ್ರಾಸ್ನಾಗ 2 ಹೊಲಿಗೆ ತೊಗೊಂಡ ಈ ಥರ ನೀಟಂಗೆ ಹಂಗೆ ಬಂದುಬಿಡ್ರಿ. ಇದನ್ನು ಈಗ ನಾವು ಕಟ್ ಮಾಡೋಣ. ಒಂದು 1/4 ಇಂಚ್ ಬಿಟ್ಕೊಂಡು ಕಟ್ ಮಾಡ್ಬೇಕು, ಬಟ್ಟೆ ಬಿಟ್ಕೊಂಡು. ಆಮೇಲೆ ಇಲ್ಲಿನೂ ನೀವು ಸೆಂಟರ್ ಏನು ಹೊಲಿಗೆ ಹಾಕಿರ್ತೀವಲ್ಲ ನೋಡ್ಕೊಂಡು ಸೆಂಟ್ರ್ ಹುಷಾರಾಗಿ ಕಟ್ ಮಾಡ್ಕೊರಿ. ಅಲ್ಲಿನೂ ಮಾಡ್ಕೊಂಡು ಈಗ ನೀಟಾಗಿ ಹೊಳಿಸ್ಕೊಂಡ್ಬಿಡೋನು. ಈಗ ಇದನ್ನು ನೀಟಂಗೆ ಈ ಥರ ಹೊಳಿಸ್ಕೊಂಡ್ಬಿಡ್ರಿ. ಈಗ ಐರನ್ನು ಮಾಡ್ಕೋಬೋದು ನೀವು ಇದೇ ಟೈಮ್ದಾಗನ. ಇವಾಗ ನಾನು ಸ್ಟಿಚ್ ಹಾಕಿ ತೋರಿಸ್ತೇನೆ ನೀವು ಮೇಲೆ. ಒಂದು ಎಜ್ಜಿಗೆನ ಸ್ಟಿಚ್ ಹಾಕ್ಕೊಂಡಿನಿ ನಾನು. ಈ ಥರ ಸ್ಟಿಚ್ ಹಾಕೋರಿ. ನೀಟಂಗೆ ಅದ ನೀವೇನಂತ ಫೋಲ್ಡ್ ಮಾಡಿರ್ತೀರಲ್ಲ ಅವನ್ನೆಲ್ಲ ನೀಟ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು. ಇವಾಗ ನಾವು ಹುಕ್ಸ್ ಹಾಕಾಕ ಒಂದು ಪಟ್ಟಿ ಕೊಡ್ಬೇಕು ಒಳಗೆ. ಆ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಈ ಥರ ಇದನ್ನು ಫೋಲ್ಡ್ ಮಾಡ್ಕೊಂಡು ಒಂಚೂರು ಇದ್ರಾಗ ನೋಡ್ಕೊಂಡು ನೀವು ಮಾಡ್ಕೋರಿ. ಇದು ಸಣ್ಣದಾಕತಿ, ಇನ್ನೊಂಚೂರು ದೊಡ್ಡದು ಮಾಡೋಣ. ಈ ಥರ ಫೋಲ್ಡ್ ಮಾಡ್ಕೋರಿ. ಒಳಗಿಂದೊಳಗೆ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ ನೀಟಂಗೆ. ಈ ಥರ ಒಂದು ಸ್ಟಿಚ್ ಹಾಕೊಂಡ್ಬಿಡ್ರಿ. ಆಮೇಲೆ ಈ ಎಜ್ಜಿಗೂ ಒಂದು ಸ್ಟಿಚ್ ಹಾಕೋರಿ. ಇದನ್ನು ಒಳಗಿಟ್ಟು ಓಪನ್ ಏನು ಮಾಡಿರ್ತೀವಲ್ಲ ನಾವಲ್ಲೇ ಅಲ್ಲೇ ಒಳಗಿಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊರಿ ನೀಟಂಗೆ. ಮಾರ್ಜಿನ್ ಏನು ಕಾಣಿಸಲ್ಲಾರ್ದಂಗೆ ಸ್ಟಿಚ್ ಮಾಡ್ಕೊರಿ. ಮಾಡ್ಕೊಂಡು ನೀಟಂಗೆ ಹಚ್ಕೋಬೇಕು. ಒಳಗೆ ಒಂಚೂರು ಕೆಳಗೆ ಸರಿಸಿ ಹಚ್ಕೋರಿ. ಈ ಥರ ಮ್ಯಾಲೆ ಭಾಳ ಕಾಣಿಸ್ಬಾರ್ದು. ಒಂದು 1/4 ಇಂಚ್ ಅಲ್ಲ 1 ಸೆಂಟಿಮೀಟರ್ ಕೆಳಗೆ ಸರಿಸ್ಕೊಂಡು ಈ ಥರ ನೀವು ಎಜ್ಜಿಗೇನು ಲಾಕ್ ಮಾಡ್ಕೊರಿ. ಮಾಡ್ಕೊಂಡು ಕೆಳಗೆ ಬಂದನು ಈ ಥರ ಲಾಕ್ ಮಾಡ್ಕೋಬೇಕು. ಇಷ್ಟು ಲಾಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಇವಾಗ ನಾವು ಕೆಳಗೆ ಏನದು ಓಪನ್ ಐತಲ್ಲ ಅದನ್ನೆಲ್ಲ ಸ್ಟಿಚ್ ಹಾಕೊಂಡ್ಬಿಡೋಣ. ಒಳಗಿಂದೊಳಗೆ ಲೈನಿಂಗ್ ಅಷ್ಟ ಸ್ಟಿಚ್ ಹಾಕೋಬೇಕು ನೀವು. ಅದೇನು ನೆಕ್ ಹೊಳಿಸ್ಕೊಂಡಿಲ್ಲ ಅದನ್ನು ಲೈನಿಂಗ್ ಸ್ಟಿಚ್ ಹಾಕೋಬೇಕು. ಈ ಥರ ಒಳಗೆ ಬಟ್ಟೆ ಸಿಗ್ಲಾರ್ದಂಗೆ ನೋಡ್ಕೊಂಡು ಹಾಕ್ರಿ. ಇವಾಗ ಕೆಳಗೂ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋಣ ನಾವು. ಮತ್ತು ಲೈನಿಂಗ್ ಏನೈತಲ್ಲ ಅದು ಕೆಳಗಿಂದು ಫೋಲ್ಡ್ ಮಾಡಿ ಹೊಲ್ಕೊಂಡು ಇವಾಗ ನೀಟಾಗಿ ನೋಡ್ರಿ ಒಂದು ಸತಿ ಆಯ್ತಲ್ಲ ಇದು ರೆಡಿ. ಇವಾಗ ಹಿಂಭಾಗಕ್ಕೆ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇದನ್ನು ಇನ್ವಿಸಿಬಲ್ ಮಾಡ್ಕೋದಾದ್ರೆ ಈ ಥರ ನೀವು ಫಸ್ಟ್ ಮೇನ್ ಕ್ಲಾತ್ ಇಟ್ಕೊರಿ. ಆಮೇಲೆ ಏನೈತಿ ಲೈನಿಂಗ್ ಹೊಳಿಸ್ಕೊಂಡ್ಬಿಡ್ರಿ ವಾಪಸ್ ಉಲ್ಟಾ. ಅದನ್ನು ಮಾರ್ಜಿನ್ ಒಳಗಿರ್ಬೇಕು ಕಚ್ಚಾ ನಿಮ್ಮದು. ಇಲ್ಲಿ 2 ಸ್ಟಿಚ್ ಹಾಕೊಂಡು ಲಾಕ್ ಮಾಡ್ಕೊರಿ. ಈ ಕಡೆನೂ ಸೇಮ್ ಅದೇ ಥರನ ಮಾಡ್ಕೊರಿ. ಈ ಥರ ಓಪನ್ ಮಾಡ್ಕೊರಿ. ಬ್ಯಾಕ್ ಸೈಡದ್ದು ಏನೈತಲ್ಲ ಬ್ಯಾಕ್ ಪಾರ್ಟ ಓಪನ್ ಮಾಡ್ಕೊಂಡು ಈ ಥರ ಮ್ಯಾಲೆ ಇಟ್ಕೋಬೇಕು ನೀವು ಅದನ್ನು ಲೈನಿಂಗ. ನಾ ಹೆಂಗೆ ತೋರಿಸ್ತೀನಿ ಹಂಗನ ಸೇಮ್ ಸ್ಟಿಚ್ ಮಾಡ್ಕೊರಿ ನೀವು. ಅಂದರೆ ಫಿನಿಶಿಂಗ್ ಮಾತ್ರ ನೀಟ್ ಬಂದಿರಬೇಕು. ನೀವು ಚೆಕ್ ಮಾಡ್ಕೊಂಡು ವಾಪಸ್ ಸ್ಟಿಚ್ ಮಾಡ್ಕೊರಿ. ಇದು ಕಂಪಲ್ಸರಿ ಲಾಕ್ ಮಾಡಬೇಕು. ಯಾಕಂದ್ರೆ ಇನ್ವಿಸಿಬಲ್ ಇರ್ತೈತಲ್ಲ ನಿಮಗೆ ಬಿಚ್ಚಿದಾಗದು ಸಮಸ್ಯೆ ಆಕತ್ತದ ನಾಳೆ ಸ್ಟಿಚ್ ಮಾಡ್ಕೋಬೇಕಾದ್ರೆ. ಮತ್ತು ಈ ಥರ ಕಾಣಿಸ್ತೈತೆ ನಿಮಗೆ ಫಿನಿಶಿಂಗ. ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋನು. ಸ್ಲೀವ್ಸ್ ನಿಮಗೆ ಒಂದೇ ಅಟ್ಯಾಚ್ ಮಾಡಿ ತೋರಿಸ್ತಾನು. ಆಮೇಲೆ ನೀವು 2 ಅಟ್ಯಾಚ್ ಮಾಡ್ಕೊರಿ. ಹಿಂಭಾಗ ನೋಡ್ಕೊಂಡು ಮುಂಭಾಗ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಹಚ್ಕೋತ ಬರ್ರಿ ಯಾವಾಗಿದ್ರು.
ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡ್ಬಿಡ್ರಿ ನೀಟಂಗೆ. ಒಂದು ಸ್ಲೀವ್ಸ್ ಹಚ್ಚೈತಿ, 2 ಸ್ಲೀವ್ಸ್ನು ಅಟ್ಯಾಚ್ ಆಗೈತಿ. ಈಗ ನಿಮಗೆ ಫಿಟ್ಟಿಂಗ್ ಮಾಡೋದು ತೋರಿಸ್ತಾನೆ ಕ್ವಿಕ್ ಆಗಿನ, ಆಮೇಲೆ ಲಾಸ್ಟಿಗೆ ಕಾಲರ್ ಹಚ್ಚೋದು ತೋರಿಸ್ತಾನೆ ನಿಮಗೆ. ಈ ಥರ ಮಾರ್ಕ್ ಕಾಣಿಸ್ತದೆ ಅನ್ಕೊಂಡು ನಿಮಗೆ ಫಿಟ್ಟಿಂಗ್ ಲೈನ್ ಏನು ಕಟಿಂಗ್ ಮಾಡೋಕೆ ಹಾಕೊಂಡಿದ್ನಲ್ಲ ಅದ ಲೈನ್ ಅದು. ಆಮೇಲೆ ಸ್ಲೀವ್ ಲೂಸು ನೋಡ್ಕೊಂಡ್ಬಿಡ್ರಿ. ಈಗ ನೋಡ್ಕೊಂಡು ಅರ್ಧ ಇಂಚ್ ಲೂಸ್ ಇಟ್ಕೊರಿ. 10.5 ಐತೆ ಅವ್ರದ್ದು. 10.5 ಇದ್ರೆ ಅದ್ರಾಗ 2 ಭಾಗ ಮಾಡಿ ಮತ್ತು ಅದಕ್ಕೊಂದು ಅರ್ಧ ಇಂಚ್ ಪ್ಲಸ್ ಮಾಡಿ ನೀವು ಫಿಟ್ಟಿಂಗ್ ಮಾಡ್ಕೊರಿ. ಈ ಥರ ನೀಟಾಗಿ ನೋಡ್ಕೋತಾನೆ ನೀವು ಸ್ಟಿಚ್ ಮಾಡಬೇಕು. ಮಾರ್ಜಿನ್ ಎಲ್ಲ ಮ್ಯಾಲಕ್ಕೆ ಕಳಿಸ್ತಿರೋದನ್ನ ಮ್ಯಾಲಕ್ಕೆ ಮಾಡೇನೆ ಸ್ಟಿಚ್ ಮಾಡ್ಕೊರಿ. ಇಲ್ಲಿ ಒಂದು 2 ಹೊಲಿಗೆ ಹಾಕೋಬೇಕು ನೀವು. ಸ್ಲಿಟ್ ಓಪನ್ ಇದ್ದಲ್ಲೇ ಲಾಕ್ ಮಾಡ್ಕೊರಿ ಚಂದಂಗ. ಕೆಳಗೆ ಬಂದ ಇಲ್ಲಿ ಲಾಕ್ ಮಾಡ್ಕೊಂಡ ಅದ ಥರ ವಾಪಸ್ ಮತ್ತೆ ಲಾಕ್ ಮಾಡ್ಕೊಂಡು ಬರ್ಬೇಕು ನೀವು. ಬಂದ ಒಂಚೂರು ಸೈಡಿಗೆ ಹಾಕೋರಿ, ಒಂದು 1/4 ಇಂಚ್ ಸೈಡಿಗೆ ಹಾಕೋರಿ ಸ್ಟಿಚ್ಚ. ಇನ್ನೊಂದು ಬೇಕಂದ್ರೂ ಇನ್ನೊಂದು ಅದ್ರ ಸೈಡಿಗೆ ಹಾಕೋಬೋದು. ಆದ್ರೆ ನೀವು ಫಿಟ್ಟಿಂಗ್ ಸೈಡ್ ತೆಳಗೆ ಹೋಗಿ ಸ್ಲಿಟ್ ಓಪನ್ ಅಂತೇಳಿ ನೀವು ಅದ್ರ ಮೇಲನ ಬರ್ಬೇಕಾಕತಿ. ಈ ಕಡೆ ಇನ್ನೊಂದು ಸೈಡನ್ನು ಇದೇ ಥರ ನೀವು ಮಾರ್ಕ್ ಹಾಕೊಂಡು ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ಬಿಡ್ರಿ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಫಿಟ್ಟಿಂಗ್ ಒಂದೇ ಥರನ ಕೂಡ್ತೈತದು. ಇದನ್ನು ಲೈನ್ ಏನೈತಿ ಸ್ವಲ್ಪ ಡಾರ್ಕಾಗಿ ಮಾಡ್ಕೊಂಡು ಮತ್ತು ಸೇಮ್ ಅದೇ ಥರನ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇದನ್ನು ಫಿಟ್ಟಿಂಗ್ದು ಮುಗಿತ್ಲ. ಇನ್ನು ನಮ್ಗೆ ಕಟ್ ಯಾವ ಥರ ಸ್ಟಿಚ್ ಮಾಡ್ಬೇಕನ್ನೋ ತೋರಿಸ್ತಾನೆ ನಿಮ್ಗೆ. ಈ ಥರ ಕಟ್ ಮಾಡೋದ್ರಿಂದ ಒಳಗಿನ ಮಾರ್ಜಿನ್ ಎಳಿ ಕಿತ್ಕೊಳ್ಳಂಗಿಲ್ಲ, ನಿಮ್ಗೆ ನೀಟಂಗೆ ಫಿಟ್ಟಿಂಗ್ ಕೂಡ್ತೈತೆ ಮೈಯಾಗ. ಇವಾಗ ನಾವು 2 ಪಟ್ಟಿ ರೆಡಿ ಮಾಡ್ಕೋತನು. ಒಂದು 1/2 ಇಂಚಿನೂ 2 ಪಟ್ಟಿ ರೆಡಿ ಮಾಡ್ಕೊಳಕತ್ತೀನಿ. ಇದು ನಿಮ್ಗೆ ಸ್ಲಿಟ್ ಓಪನ್ ಅಂದ್ರೆ ಹಾಕೋದು ತೆಗೆದು ಡೈಲಿ ಮಾಡ್ತೀವಲ್ಲ, ಹಂಗಾಗಿ ಡೈಲಿ ಕೀಳು ಚಾನ್ಸ್ ಇರ್ತೈತೆ, ಅದು ಸ್ಟಿಚ್ ಕೀಳು ಚಾನ್ಸ್ ಇರ್ತೈತಿ. ಈ ಥರ ಪಟ್ಟಿ ಕೊಡೋದ್ರಿಂದ ನಿಮ್ಗೆ ಏನು ಮಾಡಿದ್ರು ಡ್ರೆಸ್ ಹರಿದ್ರೂ ನಿಮ್ಗೆ ಇಲ್ಲೇ ಅದು ಕೀಳಂಗಿಲ್ಲ. ಸ್ಲಿಟ್ ಒಟ್ಟ ನಿಮ್ಗೆ ಓಪನ್ ಆಗಂಗಿಲ್ಲ. ಜಾಸ್ತಿ ನೋಡ್ರಿ ಆದಷ್ಟು ಇಲ್ಲೆಲ್ಲ ಮಕ್ಕಳು ಹರ್ಕೊಂಡನ ಅಡ್ಡಾಡಿರ್ತಾವೆ. ಅದಕ್ಕೆ ಇದು ಓಪನ್ ಆಗಬಾರ್ದಂದ್ರೆ ಈ ಥರ ಒಂದು ಪಟ್ಟಿ ಕೊಡ್ಬೇಕು ನೀವು. ಈ ಥರ ಇಲ್ಲೇ ಆ ಕಡೆನೇ ಪಟ್ಟಿ ಕೊಡ್ರಿ, ಈ ಕಡೆನೇ ಪಟ್ಟಿ ಕೊಡ್ರಿ. ಇಷ್ಟು ನೀಟಾಗಿ ಕೊಟ್ಬಿಡ್ರಿ. ಆಮೇಲೆ ಸೇಮ್ ಈ ಥರನ ಈಚೆ ಕಡೆನೂ ಇದೇ ಥರನ ಕೊಡ್ರಿ. ಇದು ಯಾವ ರೀತಿ ಹಚ್ಚೋದು ಅಂತೇಳಿ ಅರ್ಥ ಆಗೈತೆ ಅನ್ಕೊಂಡು ನಾನು. ನಿಮ್ಗೆ ಏನಾರು ಇದರ ಡೌಟ್ ಇದ್ರೂ ನಂಗೆ ಕಮೆಂಟ್ ಮಾಡಿ ಹೇಳ್ರಿ, ವಾಪಸ್ ನಿಮಗೆ ಮತ್ತೆ ನಾ ತೋರಿಸ್ತಾನೆ ನಿಮ್ಗೆ. ಈ ಥರ ಆಗೈತಲ್ಲ. ಈಗ ನಾವು ಸ್ಲಿಟ್ ಏನೈತಿ ಫೋಲ್ಡ್ ಮಾಡಬೇಕು. ಇಲ್ಲೇ ಒಂದು ಅರ್ಧ ಇಂಚ ಇನ್ನೊಂದು ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳು. ಇದನ್ನು ಎಜ್ಜಿಗನ ಸ್ಟಿಚ್ ಮಾಡ್ಕೊರಿ ನೀಟಂಗೆ. ಬಟ್ಟೆ ಎಲ್ಲ ಎಳದ ಸ್ಟಿಚ್ ಮಾಡೋಕೆ ಹೋಗ್ಬೇಡ್ರಿ, ನೀಟಂಗೆ ಫ್ರೀ ಬಿಟ್ಟನ ಸ್ಟಿಚ್ ಮಾಡಿರಿ. ಈ ಥರ ಇಲ್ಲಿ ಹಾಕೊಂಡ ವಾಪಸ್ ಅದ್ರ ಮೇಲನ ಬರ್ಬೇಕು ನೀವು. ಅದೇನು ನಾವು ಒಂದು ಪಟ್ಟಿ ಕೊಟ್ಟಿರ್ತಿಲ್ಲ ಆ ಪಟ್ಟಿ ಮೇಲೆ ಬಂದ ಈ ಥರ ನೀವು ಸ್ಟಿಚ್ ಹಾಕೋಬೇಕು. ಈ ಕಡೆನೂ ಫೋಲ್ಡ್ ಮಾಡ್ಕೊಂಡು ಅದೇ ಥರನ ಕೆಳಗೆ ನೀಟಾಗಿ ಬಂದುಬಿಡ್ರಿ. ಇಲ್ಲಿ ಫೋಲ್ಡ್ ಮಾಡೋಕೆ ಭಾಳ ಹುಷಾರದಿಂದ ಮಾಡಿರಿ, ಯಾಕಂದ್ರೆ ಅಲ್ಲಿ ಎಳೆಯೋ ಚಾನ್ಸ್ ಭಾಳ ಇರ್ತೈತೆ ನೀವು ಕೈಯಾಗ. ಇದೇ ಥರ ಸೇಮ್ ಇನ್ನೊಂದು ಸೈಡ್ಗೂ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡ್ರಿ. ಎರಡೂ ಕಡೆ ಮಾಡ್ಕೊಂಡು ಎರಡೂ ಕಡೆನೂ ರೆಡಿ ಆಗೈತಿ. ನಾವು ಕೆಳಗಿಂದ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಹಾಸ್ಕೊಂಡು ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಇದನ್ನೆಲ್ಲ ಕಚ್ಚಾ ತೆಗೆದು ಒಂದು ಸೈಡ್ ಹೆಚ್ಚ ಕಡಿಮೆ ಆಗಿರ್ತೈತಲ್ಲ ಅದನ್ನೆಲ್ಲ ತೆಗೆದು ನೀವು ನೀಟಾಗಿ ಮತ್ತು ಅದೇ ಥರನ ಫೋಲ್ಡ್ ಮಾಡ್ಕೊರಿ, ಡಬಲ್ ಫೋಲ್ಡ್ ಮಾಡ್ಕೊರಿ. ಅದೇ ಥರ ನೀಟಂಗೆ ಎಜ್ಜಿಗೆ ಸ್ಟಿಚ್ ಮಾಡ್ಕೊರಿ. ಒಂದು ಈಗ ಇಷ್ಟ ಆದ್ಲ. ನಾವಿನ್ನು ಫಿನಿಶಿಂಗು ಲಾಸ್ಟ್ ಒಂದು ಎಜ್ಜಿಗೆ ಸ್ಟಿಚ್ ಹಾಕ್ತೀವಲ್ಲ ಅದನ್ನು ತೋರಿಸ್ತಾನೆ ನಿಮಗೀಗ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊರಿ. ಇದನ್ನು ಈ ಥರ ನೀವು ಕೈ ಹಚ್ಚಿ ಟಚ್ ಮಾಡಿ ಬಿಡ್ಬೇಕು. ಇದನ್ನು ಈ ಥರ ಬಿಡೋದ್ರಿಂದ ನಿಮ್ಮ ಡ್ರೆಸ್ ಏನೈತಿ ಅದು ಎಳೆದಿರ್ತೀವಲ್ಲ ನಾವು ಏನಾರ ಸ್ಟಿಚ್ ಮಾಡುವಾಗದು ಸ್ವಲ್ಪ ಮುದ್ದೆ ಅದು ಬರ್ತೈತಲ್ಲ ಅದು ನೀಟಾಗಿ ಬರ್ತೈತಿ. ಈ ಥರ ನೀವು ಮಾಡ್ಕೊಂಡು ಸ್ವಲ್ಪ ಕೈ ಹಚ್ಬೇಕು ಹಿಂದ. ಈ ಥರ ಹಚ್ಚಿ ಬಿಡ್ರಿ, ಡ್ರೆಸ್ ಮಾತ್ರ ಪರ್ಫೆಕ್ಟಾಗಿ ಬರ್ತೈತಿ. ಇದೇ ಥರ ಸೇಮ್ ಎಲ್ಲನೂ ಹಂಗೆ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಫುಲ್ ರೌಂಡ್ ಬರಬೇಕು. ಇಲ್ಲಿಗೆ ಒಂದು ರೌಂಡ್ ಮುಗೀತು ನಂದು. ಇದನ್ನು ನೀಟಾಗಿ ಐರನ್ ಮಾಡಿಬಿಟ್ರೆ ಡ್ರೆಸ್ ರೆಡಿ ಆಯ್ತು. ಇನ್ನು ಕಾಲರ್ ಹಚ್ಚೋದು ಯಾವ ರೀತಿ ಅಂತೇಳಿ ತೋರಿಸ್ತೇನೆ ನಿಮಗೆ. ಎಲ್ಲನೂ ಒಂದೇ ವಿಡಿಯೋದಾಗ ತೋರಿಸ್ಬೇಕಂದ್ರೆ ಲೆಂತಿ ವಿಡಿಯೋ ಆಕೈತಿ.
ಅದಕ್ಕಾಗಿ ಸ್ವಲ್ಪ ಸಮಾಧಾನದಿಂದ ನೋಡಿರಿ. ಇವಾಗ ನಾನು 1.7 ಇಂಚ ಅಗಲಕ್ಕೆ ತೊಗೊಂಡಿನಿ, ಉದ್ದಕ್ಕೆ ತೊಗೊಂಡಿನಿ ಸಾರಿ. ಅಗಲಕ್ಕೆ ಏನೈತಿ 1.5 ಇಂಚ್ ತೊಗೊಂಡಿನಿ. ಡಬಲ್ ಐತಿದ್ ಕ್ಯಾನ್ವಾಸ, ಡಬಲ್ ಹಾಕ್ಕೊಂಡಿನಿ ನಾನು. ಈ ಥರ ನೀಟಾಗಿ ಶೇಪ್ ಹಾಕೋರು. ಸ್ವಲ್ಪ ಕ್ಯಾನ್ವಾಸ್ ಹಚ್ಚಕ್ಕೆ ಭಾಳ ಒಬ್ಬೊಬ್ರು ಕಾಂಪ್ಲಿಕೇಟ್ ಮಾಡ್ಕೋತೀರಿ, ಭಾಳ ಈಸಿ ಐತಿ, ನೋಡ್ಕೋರಿ ನೀವು. ಈ ಥರ 2 ಬಟ್ಟೆ ತೊಗೊಂಡಿನಿ ಪ್ಯಾಂಟಿಂದು. ಇದನ್ನೀಗ ಸ್ಟಿಚ್ ಮಾಡೋದು ತೋರಿಸ್ತೀನಿ ನಿಮಗೆ. ಇದನ್ನು ಫಸ್ಟ್ ಇಟ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಡೋಣ ಒಂದು ಸೈಡ. ನೀವು ಐರನ್ ಮಾಡ್ಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊಂಡ್ರು ನಡಿತೈತಿ. ಈ ಥರ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ. ಇದನ್ನು ಇನ್ನೊಂದು ಬಟ್ಟೆ ಏನೈತಲ್ಲ ಅದನ್ನೂ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡ್ರಿ ನೀವು. ಇದು ಭಾಳ ಈಸಿ ಮೆಥಡ್ ತೋರಿಸ್ತೀನಿ ನಿಮಗೆ. ನಾನು ಇದಕ್ಕಿಂತ ಟಫ್ ಅಂತ ತೋರಿಸಿನಿ ಅಂದ್ರೆ ನಿಮಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂತೇಳಿ ಕಮೆಂಟ್ ಹಾಕ್ತೀರಿ. ಅದಕ್ಕೆ ಈಸಿ ಮೆಥಡ್ ತೋರಿಸಾತೀನಿ. ಈ ಥರ ಪೇಸ್ಟ್ ಟು ಪೇಸ್ಟ್ ಇಟ್ಟು ನೀವು ಸ್ಟಿಚ್ ಹಾಕೋಬೇಕು. ಅದು ಹೆಂಗೈತಲ್ಲ ಕ್ಯಾನ್ವಾಸ ಅದೇ ಥರನ ಸ್ಟಿಚ್ ಹಾಕೋರು ಲಾಕ್ ಮಾಡ್ಕೊಂಡ. ನೀಟಾಗಿ ನೋಡ್ಕೊಂಡು ಎರಡು ಕರೆಕ್ಟಾಗಿನೇ ಇರ್ಬೇಕು ನಮಗದು. ನೋಡಿ ಆ ಥರ ಸ್ಟಿಚ್ ಹಾಕೋರಿ. ಹಾಕೊಂಡು ಎಡ್ಜಸ್ ಎಲ್ಲ ಕಟ್ ಮಾಡಿ ಚೂರು 1/4 ಇಂಚ್ ಬಿಟ್ಟು ಕಟ್ ಮಾಡಿರಿ. ಕಚ್ ಹಾಕೋರಿ ಈ ಥರ ನೀಟಂಗೆ ಹಾಕೊಂಡ. ಈಗ ವಾಪಸ್ ಅದನ್ನು ರಿವರ್ಸ್ ಮಾಡ್ಕೊಂಡ ಕರೆಕ್ಟಾಗಿ ಹೊಳಸ್ಕೋಬೇಕು. ಇವಾಗ ನೀಟಾಗಿ ತಿದ್ಕೋರಿ. ಇದನ್ನ ಐರನ್ ಆದರೂ ಮಾಡ್ಕೋರಿ. ಮಾಡ್ಕೊಂಡು ಸ್ಟಿಚ್ ಹಾಕ್ಬೇಕು ನಾವೀಗ. ಈ ಥರ ಸ್ಟಿಚ್ ಹಾಕೋರಿ. ಕರೆಕ್ಟಾಗಿ ಫೋಲ್ಡ್ ಇರಬೇಕು, ಅದು ನಮ್ಮದು ನೀಟಾಗಿ ಕಾಣಿಸ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಫುಲ್ ಎಲ್ಲನೂ ಲಾಕ್ ಮಾಡ್ಕೊಂಡ್ಬಿಡ್ರಿ ಇಲ್ಲಿ ಕೆಳಗೂ. ಇಷ್ಟಾದ್ರೆ ರೆಡಿ ಆಯ್ತು. ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡೋಣ ನಾವೀಗ. ಯಾವ ಕಡೆ ನೀಟ್ ಕಾಣಿಸತ್ತಲ್ಲ ಅದು ನಿಮ್ಗೆ ಆ ಕಡೆ ಹೊರಗೆ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸೆಂಟರ್ದೊಂದು ಮಾರ್ಕ್ ಹಾಕೊಳ್ಳೋಣ. ಇಲ್ಲೇ ಹೊರಬಾಜುನ ಹಾಕೋರಿ. ಈ ಥರ ಮಾರ್ಕ್ ಹಾಕೊಂಡು ನಾವು ಕಾಲರ ಇಟ್ಕೊಳ್ಳೋಣ. ಈಗ ಯಾವ ಕಡೆ ನೀಟ್ ಕಾಣಿಸ್ತೈತೆ ನೋಡ್ರಿ, ನೋಡಿ ಕರೆಕ್ಟಾಗಿನ ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೆಂಟ್ರ್ ಇಟ್ಕೊಂಡು ಎಲ್ಲಿವರೆಗೂ ಬರ್ತೈತಿ ಈ ಕಡೆ ನೋಡ್ಕೋರಿ. ಈ ಕಡೆಯಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಇಷ್ಟು ಮಾಡಿದ್ರೆ ಫೈನಲ್ ಆಯ್ತು. ನಿಮಗೂ ಇದು ಅರ್ಥ ಆಗೈತೆ ಅನ್ಕೊಂಡಿನಿ ಡ್ರೆಸ್ ಯಾವ ರೀತಿ ಹೊಲಿದು ಅಂತೇಳಿ. ನೆಕ್ಸ್ಟ್ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡೋರು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಸ್ಕಿಪ್ ಮಾಡ್ಲಾದ ನೋಡ್ರಿ, ಎಲ್ಲನೂ ಅರ್ಥ ಆಕತಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ಏನಾರ ಇದು ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ವಿಡಿಯೋ ಪ್ರತಿಯೊಂದು ಅರ್ಥ ಆಗೈತೆ ಅನ್ಕೊಂಡು ನಿಮ್ಗೆ ಟಾಪ್ ಆಗಲಿ, ಹಿಂದಿನ ವಿಡಿಯೋದಾಗ ಪ್ಯಾಂಟ್ ಆಗಲಿ ಎಲ್ಲನೂ ಪ್ರತಿಯೊಂದೂ ಅರ್ಥ ಆಗೈತೆ ಅನ್ಕೊಂಡಿನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೋಡಿ ಬರ್ತಾನೆ ನಮ್ಮ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.